ಕಷ್ಟದಿಂದ ದಾಟಿಸ್ತಾನೆ. ಹಾಗೆ ನಾವು ಪುರಾಣವನ್ನು ನೋಡಿದರೆ, ಇತಿಹಾಸವನ್ನು ನೋಡಿದರೆ, ಇದೇ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರ ಅವತಾರ. ಅಂತಹ ಭಗವದ್ಭಕ್ತರಾದ ಯಾರ ಪ್ರಾರ್ಥನೆ ಭಕ್ತಿಯಿಂದ ನರಸಿಂಹದೇವರು ಸ್ತಂಭದಿಂದ ಆವಿರ್ಭವಿಸಿದರು. ಅಂತಹ ಪ್ರಹ್ಲಾದರ ಮೇಲೆ ಕಷ್ಟ ಬಿಟ್ಟಿಲ್ಲ. ಯಾಕೆ ಎಂತಹ ಕಷ್ಟ? ನಾವು ಏನೋ ಕಷ್ಟ ಅನ್ಕೊಂತೀವಿ, ಆದರೆ ಪ್ರಹ್ಲಾದರಾಜರಿಗೆ ಎಂಥ ಕಷ್ಟ ಇತ್ತು. ಸ್ವಂತ ಹುಟ್ಟಿಸಿದ ತಂದೆಯ ಶತ್ರು. ಹೇಗೆ ಶತ್ರು ಅಂದ್ರೆ ಆಗಲ್ಲ, ಕೊಲ್ಲಲಿಕ್ಕೆ ನಾನಾ ವಿಧವಾದ ಪ್ರಯತ್ನ, ವಿಷಪ್ರಾಶನವನ್ನು ಮಾಡಿಸಿದ್ದು, ಮತ್ತೆ ಬೆಟ್ಟದಿಂದ ಮೇಲೆ ಎಸೆದು ಬೆಂಕಿಯಲ್ಲಿ ಹಾಕಿದ್ದು, ಮತ್ತೆ ಕ್ರೂರ ಮೃಗಗಳ ಬಾಯಲ್ಲಿ ಬಿಟ್ಟಿದ್ದು. ಇಂತಹ ಎಂತಹ ದೊಡ್ಡ 70 ವರ್ಷ 60 ವರ್ಷದ ಪ್ರಹ್ಲಾದರಾಜರಿಗೆ 7-8 ವರ್ಷದ ಮಗು. ಅಂತಹ ಮಗುವಿಗೆ ಆ ಹಿರಣ್ಯಕಶಿಪು, ತಂದೆಯಾದಂತಹ ಹಿರಣ್ಯಕಶಿಪು ಈ ರೀತಿಯಾಗಿ ತೊಂದರೆ ಕೊಟ್ಟ. ಆಗ ಪ್ರಹ್ಲಾದರಾಜರು ಏನ್ ಮಾಡಿದ್ರು ಅಂದ್ರೆ ತಿತೀಕ್ಷಾ, ಮೇಲಿಂದ ಮೇಲೆ ಭಗವಂತ ದುಃಖಗಳನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡ್ತಾರೆ ನಮ್ಮನ್ನು. ಹಾಗಾದ್ರೆ ಆ ಎಲ್ಲ ದುಃಖದ ಪರಿಸ್ಥಿತಿಯಲ್ಲಿ ನಾವು ಸೋಲಬಾರದು, ಅಥವಾ ಕೆಟ್ಟ ದಾರಿಯನ್ನು ಹಿಡಿದು ಆ ಕಷ್ಟವನ್ನು ಪರಿಹಾರ ಮಾಡ್ಕೋಬಾರದು. ಭಗವಂತ ಕಾಯ್ತಾನೆ. ಸರಕ್ಷಿತ ರಕ್ಷತೆ ಯೋಗಿ ಗರ್ಭೆ ಅಂತ. ಯಾವ ಭಗವಂತ ನಮ್ಮ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿದ್ದಾಗ ನಮಗೆ ಕಾಪಾಡ್ತಾನೆ. ನಾವು ಒಳ್ಳೆ ದೈನಿಕ ಹತ್ರಕ್ಕೆ ಹೋಗಿ ನಾವೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಏನು ಡಿಫಿಷಿಯನ್ಸಿ ಇದೆ, ವಿಟಮಿನ್ ಡಿಫಿಷಿಯನ್ಸಿ ಇಲ್ಲ, ಏನು ಪ್ರಾಬ್ಲಮ್ ಇದೆ ಅದೆಲ್ಲ ನಾವು ಸರಿಪಡಿಸ್ಕೊಂತೀವಿ ಅಂತ. ಆದರೆ ಹಿಂದಿನ ಕಾಲದಲ್ಲಿ ಯಾವ ದೈನಿಕರು ಒಂದು 20-30 ವರ್ಷಗಳ ಅಥವಾ 50 ವರ್ಷಗಳ ಹಿಂದೆ ಯಾವ ದೈನಿಕರು ಎಲ್ಲಿ ಸ್ಕ್ಯಾನಿಂಗ್ ಮೆಟೀರಿಯಲ್ಸ್ ಎಲ್ಲ ಎಲ್ಲೂ ಇರಲಿಲ್ಲ. ಆಗ ಯಾವ ಭಗವಂತ ಆ ಗರ್ಭಿಣಿ ಸ್ತ್ರೀಯನ್ನ ಅಥವಾ ಮಗುವನ್ನ ಕಾಪಾಡ್ತಿದ್ನೋ, ಅಥವಾ ನಾವು ದುಡ್ಡಿರುವಂಥವರು ಹೋಗ್ತೀವಿ, ಆದರೆ ಎಷ್ಟೋ ಜನ ಬಡವರು ಅವ್ರು ಯಾವ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಜನ್ಮದಲ್ಲೇ ಹೋಗಿರೋದಿಲ್ಲ. ಅಂತಹವರಿಗೂ ಕೂಡ ಸ್ವಾಸ್ಥ್ಯವಾದ ದಷ್ಟಪುಷ್ಟವಾದ ಮಗು ಆಗುತ್ತೆ. ಅಂದ್ರೆ ಆ ಮಗುವನ್ನ ಯಾರು ಪಾಲನೆ ಮಾಡಿದ್ರು ಅಂದ್ರೆ ಗರ್ಭದಲ್ಲಿರುವಂತಹ ಮಗುವನ್ನ ಮತ್ತು ತಾಯಿಯನ್ನ ಭಗವಂತ ಕಾಪಾಡಿದ್ರು. ಅದಕ್ಕೆ ಪರೀಕ್ಷಿತರಾದ ಒಂದು ಉದಾಹರಣೆಯಾಗಿ ಭಾಗವತದಲ್ಲಿ ನಾವು ಕಾಣಿದ್ದೇವೆ. ಹಾಗೆ ಅಂತಹ ಭಗವಂತ ನಮ್ಮನ್ನ ಗರ್ಭದಿಂದ ಹೊರಗಡೆ ಬಂದಾಗ ಕಾಪಾಡ್ತಾನೆ. ಅವನಿಗೆ ಗೊತ್ತಿದೆ ನಮಗೆ ಏನು ಬೇಕು ಅಂತ. ಯಾವ ಕಷ್ಟ ಬಂದರೂ ಕೂಡ ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ನಮೇ ಭಕ್ತ ಪ್ರಣಶ್ಯತಿ ಅಂತ. ಭಗವಂತನ ಧ್ಯೇಯ ವಾಕ್ಯ ಏನು? ಆ ಭಗವಂತ ಕ್ಷೀರ ಸಾಗರದಲ್ಲಿ ಬೆಳಗಿದ್ದಾನೆ. ಆ ಮನೆಯ ಮೇಲೆ ಒಂದು ಏನಿದೆ, ಧ್ವಜ, ಫ್ಲಾಗ್ ಇದೆ. ಹೇಗೆ ನಾವು ಧ್ಯೇಯ ವಾಕ್ಯಗಳನ್ನೇ ಕಾಣ್ತೇವೆ, ಏರ್ ಫೋರ್ಸ್ಗೆ ನವಸ್ಪೃಶ ದೀಪ್ತಂ ಅಂತ, ಹಾಗೆ ಧ್ಯೇಯ ವಾಕ್ಯಗಳಿದೆ. ಹಾಗೆ ಭಗವಂತನ ಮನೆಯ ಮೇಲೆ ಒಂದು ಧ್ವಜ ಇದೆ. ಆ ಧ್ವಜದ ಮೇಲೆ ಏನು ಧ್ಯೇಯ ವಾಕ್ಯ ಅಂದ್ರೆ ನಮೇ ಭಕ್ತ ಪ್ರಣಶ್ಯತಿ. ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ನೀನೇ ನನಗೆ ಗತಿ, ನೀನೇ ನನ್ನ ಉದ್ಧಾರ ಮಾಡುವವನು ಅಂತ ಕಾಪಾಡ್ತಾ ಭಜನೆಯನ್ನ ಮಾಡ್ತಾರೋ ಅಂಥವರನ್ನ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಅಂತ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳೇ ಸಾಕ್ಷಿ. ನೋಡಿ, ಪ್ರಹ್ಲಾದರಾಜರಾದಾಗ ಸಣ್ಣ 7 ವರ್ಷದ 6 ವರ್ಷದ ಮಗುವಿಗೋಸ್ಕರ ಭಗವಂತ ಹೊಸದಾಗಿರುವಂತ ಅವತಾರವನ್ನೇ ಕಾಣದ. ನರಸಿಂಹ ರೂಪದಿಂದ ಮನುಷ್ಯನ ಶಂಖಚಕ್ರ ಗದಾಪದ್ಮವನ್ನು ಹಿಡ್ಕೊಂಡು ಬರಲಿಲ್ಲ ಭಗವಂತ. ನರಸಿಂಹ ರೂಪದಿಂದ ವಜ್ರ ನಖಗಳನ್ನು ಧಾರಣೆ ಮಾಡಿಕೊಂಡು ಬಂದ. ಹಾಗೆ ಅದಕ್ಕಿಂತ ಹೆಚ್ಚಾಗಿ ತಿತೀಕ್ಷಾ ಅಂದ್ರೆ ಎಷ್ಟು ಮೇಲಿಂದ ಮೇಲೆ ಬರುವ ಕಷ್ಟವನ್ನು ಸಹನೆ ಮಾಡಿದ್ವಿ ಯಾವಾಗ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಬಂದಾಗ. ನೋಡಿ, ನಾವು ಹಿಂದೆಗೆ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನ ಹೇಳಿ ನಾವೆಲ್ಲರೂ ಕೂಡ ಊಟವನ್ನ ಮಾಡ್ತೇವೆ. ಇವತ್ತು 3 ದಿನಗಳಲ್ಲಿ ಎಲೆಗಳು ಎಷ್ಟು ಖರ್ಚಾಗತ್ತೆ ಅಂತ ಲಕ್ಷಾವಧಿ ಕೋಟ್ಯಾವಧಿ ಎಲೆಗಳು ಖರ್ಚಾಗತ್ತೆ. ಆದರೆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ರಾಯರಿಗೆ ಊಟ ಮಾಡಲಿಕ್ಕೆ ಎಲೆ ಸಿಕ್ತಿರ್ಲಿಲ್ಲ. ಅನ್ನ ಸಿಕ್ಕಿದ್ರೆ ಊಟ ಮಾಡಲಿಕ್ಕೆ ಎಲೆ ಇರ್ತಿಲ್ಲ. ಎಷ್ಟೋ ದಿನ ರಾಘವೇಂದ್ರ ಸ್ವಾಮಿಗಳು ನೆಲದ ಮೇಲೆ ಊಟ ಮಾಡಿದ್ದಾರೆ. ಇನ್ನೊಮ್ಮೆ ಎಲೆ ಇರ್ತಿತ್ತು, ಅಕ್ಕಿ ಬೇಳೆ ಇರ್ತಿಲ್ಲ ಊಟಕ್ಕೆ. ಅಷ್ಟು ಕಷ್ಟ. ಆದರೆ ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳಿದ್ರೆ ನಮ್ಗೆ ಇವತ್ತು ಅನುಷ್ಠಾನ ಸಿಗುತ್ತೆ. ಅನ್ನ ಸಿಗೋದಿಲ್ಲ, ಅನುಷ್ಠಾನ ಸಿಗುತ್ತೆ. ರಾಯರ ಹೆಸರು ಹೇಳಿ ಉಪವಾಸ ಇದ್ದದ್ದು ಅಂತ ಯಾರು ಕೇಳಿ, ರಾಯರ ಭಕ್ತರು ನಾವು, ಅವರಿಂದ ನಮ್ಗೆ ಒಳ್ಳೇದಾಗಿಲ್ಲ ಅಥವಾ ನಮ್ಮ ಕಷ್ಟ ಪರಿಹಾರ ಆಗಿಲ್ಲ ಅಂತ ಯಾರು ಒಬ್ಬರು ಈ ಜಗತ್ತಿನ ಹೇಳೋದಿಲ್ಲ, ಯಾರು ಇಲ್ಲ. ಗುರು ರಾಘವೇಂದ್ರ ಅಂತ ಸ್ಮರಣೆ ಮಾಡಿದ್ರೆ ಬಂದೆ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ದಾಸ ಹೇಳ್ತಾರೆ, ದಯದಲ್ಲಿಗ ಬರುವ ಅಂತ. ರಾಯರ ಹೆಸರು ಹೇಳಿ ಅವರ ಮೃತ್ತಿಕೆಯನ್ನು ನಮ್ಮ ಪ್ರತಿಷ್ಠಾಪನೆ ಮಾಡೋದಲ್ಲ. ನಾವು ಗುರು ರಾಘವೇಂದ್ರ, ರಾಯರು ಪೂಜ್ಯಾಯ ರಾಘವೇಂದ್ರ ಅಂತ ಹೇಳಿ ಒಂದು ಹಿಡಿ ಮಣ್ಣು ಅಥವಾ ಒಂದಿಷ್ಟು ಮಂತ್ರಾಕ್ಷತೆನೋ ಅಥವಾ ಒಂದು ಪ್ರತಿಮೆಯನ್ನ ಉಂಟು ನಾವು ಕಲ್ಲನ್ನು ಮುಟ್ಟಿ ಪೂಜೆ ಮಾಡಿದ್ರು, ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿ ಪೂರ್ತಿ ಸಂವಿಧಾನವನ್ನು ಇಟ್ಟು ಬಂದ ಭಕ್ತರಿಗೆಲ್ಲರಿಗೂ ಕೂಡ ಅಭೀಷ್ಟವನ್ನ ಕೊಡ್ತಾರೆ. ಅಂತಹ ರಾಯರು ವಿಶೇಷವಾಗಿ ಅನೇಕ ಪವಾಡಗಳನ್ನು ಮಾಡಿದ್ರು ಅಂತ ಅರ್ಥ ಅಲ್ಲ. ಅವರು ಅವತಾರ ಮಾಡಿದ ಜ್ಞಾನವನ್ನು ಬೋಧನೆ ಮಾಡಬೇಕಾಗಿ ಅನೇಕ ವ್ಯಾಖ್ಯಾನಗಳನ್ನ, ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಪರಿಮಳಾಚಾರ್ಯರು ಅಂತ ರಾಯರನ್ನ ಕರೀತಾರೆ. ಯಾಕೆ
ಅಂತಂದ್ರೆ ಈಗಿನ ಕಾಲದಲ್ಲಿ ಹೇಗೆ ಅಂದ್ರೆ ಏನಕ್ಕೇನೋ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವೇದಂತ, ಕೆಟ್ಟದಾಗಿಯೋ ಒಳ್ಳೆಯದಾಗಿಯೋ ಒಟ್ಟ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರಸಿದ್ಧಿಯನ್ನ ಗಳಿಸಬೇಕು. ಆ ಪ್ರಸಿದ್ಧಿಯಿಂದ ನಮ್ಮನ್ನ ಗಳಿಸೋದು ಅಂತ ಈಗಿನ ಒಂದು ಸಮಾಜದಲ್ಲಿ ಇರುವಂತಹ ಪರಿಸ್ಥಿತಿ. ಆದ್ರೆ ಹಿಂದೆ ಹೇಗಿತ್ತು ಅಂತಂದ್ರೆ ಹೇಳ್ತಾರೆ, ಸುಧಾಶಯ ಪ್ರಕಟಣ ಸಂಪ್ರಾಪ್ತ ಕೀರ್ತಿ ಭೂಮಿ ಅಂತ. ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ಸಂಪಾದನೆಯನ್ನ ಮಾಡ್ತಿದ್ರು, ಕೀರ್ತಿಯನ್ನಾಗಲಿ ಧನವನ್ನಾಗಲಿ ಹೆಸರನ್ನಾಗಲಿ ಹೇಗೆ ಸಂಪಾದನೆ ಮಾಡ್ತಿದ್ರು ಅಂತಂದ್ರೆ, ಭಗವಾನ್ ವೇದವ್ಯಾಸ ದೇವರು ಎಲ್ಲ ವೇದಗಳ ಅರ್ಥಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾರೆ. ಅಂತಹ ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯ ಆನಂದತೀರ್ಥ ಭಗವತ್ಪಾದಾಚಾರ್ಯ ಭಾಷ್ಯವನ್ನು ಬರೆದಿದ್ದಾರೆ. ಆ ಭಾಷ್ಯಕ್ಕೆ ಜಯತೀರ್ಥ ಟೀಕಾಕೃತ್ಪಾದಾಚಾರ್ಯರು ಸುಧಾ ಮತ್ತು ತತ್ವಪ್ರಕಾಶಕ ಎನ್ನುವಂತಹ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆ ವ್ಯಾಖ್ಯಾನಕ್ಕೆ ಎಲ್ಲರೂ ಕೂಡ ಆ ವ್ಯಾಸರಾಯರಾಗಬಹುದು ಅಥವಾ ರಾಯರಾಗಬಹುದು ಎಲ್ಲರೂ ಕೂಡ ಹೇಗೆ ಅವರು ಬೆಳೆಸಿದ್ದು ಹೆಸರು ಅಂತಂದ್ರೆ, ಯಾರ್ಯಾರು ಸುಧೆಯನ್ನ ವ್ಯಾಖ್ಯಾನ ಮಾಡ್ತಾರೋ ಅವರೆಲ್ಲರೂ ಕೂಡ ಪ್ರಸಿದ್ಧರಾಗಬಹುದು. ಅಂದ್ರೆ ಸುಧೆಯ ವ್ಯಾಖ್ಯಾನವನ್ನ ಮಾಡಿ ನ್ಯಾಯಸುಧೆಯ ವ್ಯಾಖ್ಯಾನವನ್ನ ಮಾಡಿ ಪ್ರಸಿದ್ಧರಾಗಬಹುದು. ಚಂದ್ರಿಕಾಚಾರ್ಯರು ವ್ಯಾಸರಾಯರಿಗೆ ಚಂದ್ರಿಕಾ ಅಂದ್ರೆ ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ ರೂಪವಾದದ್ದು. ಹಾಗೆ ರಾಯರನ್ನ ಪರಿಮಳಾಚಾರ್ಯ ನಾವು ಯಾವುದೇ ಪ್ರವಾದ ಪುರುಷ ಅಂತ ಕರೆಯೋದಿಲ್ಲ, ರಾಯರನ್ನ ಪರಿಮಳಾಚಾರ್ಯರು ಅಂತ ಕರೀತೀವಿ. ಯಾಕೆಂದ್ರೆ ಪರಿಮಳ ಎನ್ನುವಂತಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ಹೇಳ್ತಾರೆ ಎಂತಹದ್ದು ಪರಿಮಳ ಗ್ರಂಥ ರಾಯರದು ಅಂತಂದ್ರೆ, ಒಮ್ಮೆ ಸರಸ್ವತಿಗೆ ತುಂಬಾ ಮೈಮರೆತು ಕುಡಿಬೇಕು ಅಂತ ಆಸೆ ಆಯ್ತಂತೆ. ಹಾಗಾಗಿ ಸರಸ್ವತಿ ದೇವಿ ಮೈಮರೆತು ಕುಡಿಬೇಕು ಅಂದ್ರೆ ರಂಗಮಂಚ ತುಂಬಾ ಗಟ್ಟಿ ಇರಬೇಕು. ಜೋರಾಗಿ ನಾವು ಖುಷಿಯಲ್ಲಿ ಕುಡಿದಾಗ ತಪ್ಪು ಅಂತ ರಂಗಮಂಚ ಬಿದ್ದರೆ ಕಷ್ಟ. ಹಾಗಾಗಿ ಒಳ್ಳೆ ಗಟ್ಟಿ ಇರುವಂತಹ ರಂಗಮಂಚ ಬಿಡಬೇಕು ಅಂತ ಹುಡುಕ್ತಿದ್ದಾಗ ರಾಯರ ನಾಲಿಗೆ ಕಾಣಿಸ್ತದೆ ಸರಸ್ವತಿ ದೇವಿ. ಆ ರಾಯರ ನಾಲಿಗೆ ಮೇಲೆ ಸರಸ್ವತಿ ಮೈ ಮರೆ ಮಾಡಿದಾಗ ಮುರಿದಂತಹ ಹೂವು ಏನಿತ್ತಲ್ಲ ಎಲ್ಲವೂ ಕೂಡ ಆ ರಂಗಮಂಚದ ಮೇಲೆ ಬಿದ್ದಿರುತ್ತದೆ. ಆಗ ರಾಯರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಎಲ್ಲ ಹೂವನ್ನು ಸೇರಿಸಿ ನನ್ನ ಕಡೆ ಇಟ್ಟರೆ ಅದೇನಾಗುತ್ತೆ ಅಂದ್ರೆ ಅದೇ ಪರಿಮಾಣ ಗ್ರಂಥ ಅಂತ ವಾದಿನಿಂದ ತೀರ್ಥರು ಗುರುಗಳ ಸ್ಥಾನದಲ್ಲಿ ಹೇಳ್ತಾರೆ. ಅಂತಹ ಸ್ವಯಂ ಸರಸ್ವತಿ ದೇವಿ ನರ್ತನ ಮಾಡಿಕೊಂಡು ರಾಯರು ವಾಗ್ಮಯ ಸರಸ್ವತಿ ದೇವಿಯನ್ನ ಪರಿಮಾಣ ಗ್ರಂಥದಲ್ಲಿ ಕುಣಿಸ್ಬಿಟ್ಟಿದ್ದಾರೆ. ಅಂತಹ ವಿಶೇಷವಾದಂತಹ ಪರಿಮಾಣ ಗ್ರಂಥ. ಈ ರೀತಿಯ ಅನೇಕ ಗೀತಾವೃತ್ತಿ ಮತ್ತೆ ಗೀತೆಗೆ ವ್ಯಾಖ್ಯಾನ ಟೀಕಾಕೃತ್ಪಾದಾಚಾರ್ಯ ಬಿಟ್ಟಂತಹ ಪ್ರಮೇಯ ದೀಪಿಕಾ ಅದನ್ನ ರಾಘವೇಂದ್ರ ಸ್ವಾಮಿಗಳು ಮುಂದುವರಿಸಿದ್ದಾರೆ. ಮತ್ತೆ ವೇದಕ್ಕೆ ವ್ಯಾಖ್ಯಾನ ಪ್ರಯತ್ನ ವಿವೃತ್ತಿ ಅಂತ ಹೇಳಿ ಆ 3 ವೇದಗಳಿಗೂ ವ್ಯಾಖ್ಯಾನವನ್ನ ಋಗರ್ಥ ಮಂತ್ರೋದ್ಧಾರ ಎಲ್ಲಾ ಟೀಕಾಗ್ರಂಥಗಳಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಭಗವತ್ಪಾದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ರಾಯರ ಒಂದು ವಾಂಗ್ಮಯ ಸೇವೆಯನ್ನು ವಿಶೇಷವಾಗಿ ನಾವು ಸ್ಮರಿಸಬೇಕು. ಕೊನೆಯದಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಹೇಳ್ತಾರೆ, ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂದದ್ವಯ ಭಕ್ತಿಮತ್ಯ ಅಘಾದ್ರಿ ಸಂಭೇದನ ದೃಷ್ಟಿವಜ್ರ. ನಾವು ಪ್ರತಿ ಬಾರಿ ಗುರುವಾರ ಅಥವಾ ರಾಯರ ಆರಾಧನೆ ಅಂತ ನಾವು ಯಾವಾಗಲೇ ರಾಯರನ್ನು ಹೋದಾಗ ನಾವೇನ್ ಮಾಡ್ತೀವಿ, ನಾವು ರಾಯರನ್ನು ನೋಡ್ತೇವೆ. ಆದರೆ ನಿಜವಾಗಲೂ ಏನ್ ಕೇಳಬೇಕು ರಾಯರು? ನಾವು ನೋಡಿದ್ರೆ ಯಾರನ್ನು ನೋಡಿದ್ರೆ ಏನ್ ಕೇಳ್ತೀವಿ? ನಮ್ಗೆ ಆರೋಗ್ಯ ಕೊಡು, ವಿದ್ಯೆ ಕೊಡು, ನಾವು ಮತ್ತೊಂದು ಕೊಡು, ಮನೆ ಕೊಡು, ನೆಮ್ಮದಿ ಕೊಡು ಅಂತ ಕೇಳ್ತೀವಿ. ಆದರೆ ನಿಜವಾಗಲೂ ರಾಯರನ್ನು ಏನ್ ಕೇಳಬೇಕು ಅಂತಂದ್ರೆ ಅಪರ್ಣಾಚಾರ್ಯ ಹೇಳ್ತಾರೆ, ಅಘಾತಿ ಸಂಭೇದನ ದೃಷ್ಟಿವಜ್ರ ಅಂತ. ರಾಯರನ್ನು ನಾವು ಏನ್ ಕೇಳ್ಬೇಕು ಭಕ್ತಿ ಅಂದ್ರೆ, ಸ್ವಾಮಿ ನಾನು ಬಂದಾಗೆಲ್ಲ ನಿಮ್ಮನ್ನ ನೋಡ್ತೀನಿ, ಆದ್ರೆ ನಾನು ಇಷ್ಟು ಸತಿ ಬಂದಿದ್ದೀನಲ್ವಾ, ನಾವು ಸಣ್ಣ ಮಗುವಿಂದಲೂ ನಾವು ಪ್ರಾಯ ಎಲ್ಲರೂ ರಾಯರನ್ನ ದರ್ಶನ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಇಷ್ಟು ವರ್ಷದಿಂದ ದರ್ಶನ ಮಾಡ್ತಾ ಇದ್ದೇನೆ, ನೀವು ನನ್ನನ್ನ ಒಮ್ಮೆಯಾದರೂ ಒಂದು ಕುಡಿಗಣ್ಣ ನೋಡ, ಒಂದು ಅರ್ಧ ಕ್ಷಣ ನನ್ನನ್ನು ನೋಡಿ. ಯಾಕೆ ಆ ರೀತಿಯ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾರೆ, ಅಘಾತಿ ಸಂಭೇದನ ದೃಷ್ಟಿವಜ್ರ ಅಂತ. ನಾವು ಮಾಡಿರುವಂತಹ ಎಲ್ಲ ಪಾಪಗಳು ಕೂಡ ರಾಘವೇಂದ್ರ ಸ್ವಾಮಿಗಳು ನೋಡಿದ ತಕ್ಷಣ ಸುಟ್ಟು ಬೂದಿಯಾಗುತ್ತೆ. ಯಾಕೆಂದ್ರೆ ನಾವು ಕಷ್ಟವನ್ನು ಅನುಭವಿಸುವುದೇ ಪಾಪ ಇರೋದ್ರಿಂದ. ನಾವು ಪಾಪ ಇದ್ದಿದ್ದಕ್ಕೆ ನಮ್ಗೆ ರೋಗ ಬರುತ್ತೆ, ನಮ್ಗೆ ಇನ್ನೊಂದು ಸಮಸ್ಯೆ ಆಗತ್ತಲ್ಲ. ಆ ಪಾಪಗಳೇ ಇಲ್ಲ ಅಂತಂದ್ರೆ ಅಂದ್ರೆ ರೂಟಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಮೆಡಿಕೇಶನ್ ಅನ್ನ ಮಾಡಬೇಕು. ರೂಟ್ ವಾಸಿಗೆ ನಾವು ಮೆಡಿಕೇಶನ್ ಅನ್ನ ಮಾಡಿಬಿಟ್ರೆ ನಾವು ಕಾಯಿಲೆಗೆ ನಾವು ಅಲ್ಲಿ ನಮ್ಗೆ ಬರೋದೇ ಇಲ್ಲ. ಹಾಗಾದ್ರೆ ನಾವು ಪಾಪಗಳನ್ನೇ ಕಳ್ಕೊಂಡ್ಬಿಟ್ವಿ ಅಂದ್ರೆ ಕಷ್ಟ ಬರೋದೇ ಇಲ್ಲ. ಹಾಗಾಗಿ ರಾಯರು ಯಾವಾಗ ನಮ್ಮನ್ನ ಒಂದು ಕ್ಷಣ ಅರ್ಧ ಕ್ಷಣ ನಮ್ಮನ್ನ ನೋಡಿದ್ರು ಕೂಡ ನಮ್ಮ ಎಲ್ಲ ಪಾಪಗಳು ಕೂಡ ಸುಟ್ಟು ಬುದ್ಧಿ ಆಗುವಂತೆ. ಅಂತಹ ಕಣ್ಣಿನಿಂದ ರಾಯರು ನೋಡಿದ್ರೆ ಸಾಕು ನಾವು ಉದ್ಧಾರ ಆಗ್ತೇವೆ. ಅಂತಹ ರಾಯರು ವಿಶೇಷವಾಗಿ ಆರಾಧನಾ ಸಮಯದಲ್ಲಿ ವರ್ಷವಿಡೀ ರಾಯರು ಭಗವಂತನ ಧ್ಯಾನದಲ್ಲಿ ನಿರತರಾಗಿರ್ತಾರೆ. ಆ ರಾಯರು ವರ್ಷದಲ್ಲಿ 3 ದಿನ ವಿಶೇಷವಾಗಿ ಯಾವಾಗಲೂ ಅನುಗ್ರಹವನ್ನು ಮಾಡೋರೆ.
ತಿರುಪತಿಯಲ್ಲಿ ತಿಮ್ಮಪ್ಪ ಬೆಟ್ಟ ಮೇಲೆ ನಿಂತಿದ್ದಾನೆ. ರಾಜರಾಜರು ಹೇಳ್ತಾರೆ, ಯಾಕೆ ತಿರುಪತಿಯಲ್ಲಿ ಬೆಟ್ಟದ ಮೇಲೆ ನಿಂತು ನನ್ನ ದೇವರು, ನಾನು ತುಂಬಾ ಹೈಟಲ್ಲಿದ್ದೀನಿ ಅಂತ ತೋರಿಸ್ಕೊಳ್ಳಿಲ್ಲ ಅಂದ್ರೆ ರಾಜರಾಜರು ಹೇಳ್ತಾರೆ, ಹೈಟಲ್ಲಿದ್ದೀನಿ ಅಂತಲ್ಲ, ದೃಷ್ಟ ದಿಶಿ ದಿಶಿ ಸ್ವೀಯಾನ್ ದಯ್ಯ ಪಾಲಯನ್ನಿವ ವರ್ತತೆ ವಿಶ್ವದಶ್ಚಕ್ಷು ವೆಂಕಟೇ ವೆಂಕಟೇಶ್ವರ ಅಂತ. ಕಾರುಣ್ಯ ಸಿದ್ಧವಾದಂತಹ ಭಗವಂತ ಎಷ್ಟು ಕಾರ್ಯ ನೋಡಿ, ಎದುರಿಗೆ ಇಷ್ಟೇ ಜನ ಕಾಣ್ತಾರೆ, ಆದ್ರೆ ಒಂದು ಸ್ವಲ್ಪ ನಾವು ಎತ್ತರ ಸ್ಥಳದಲ್ಲಿ ನಿಂತ ಎಲ್ಲರೂ ಕಾಣ್ತಾರೆ. ಹಾಗಾದ್ರೆ ಭಗವಂತ ಎತ್ತರವಾದಂತಹ ತಿರುಪತಿ ಬೆಟ್ಟವನ್ನ ಹತ್ತಿ ಎಲ್ಲೆಲ್ಲಿ ನನ್ನ ಭಕ್ತರಿದ್ದಾರೋ ಅವರೆಲ್ಲ ಅನುಗ್ರಹ ಮಾಡ್ತೇನೆ ಅಂತ ಮೇಲೆ ಹತ್ತಿದ್ದಾನೆ ಭಗವಂತ ಅಂತ ಹೇಳಿ ವಾದಿರಾಜರು ತಿರುಪತಿಯ ವೆಂಕಟೇಶ್ವರನ ವರ್ಣನೆಯನ್ನ ಮಾಡ್ತಾರೆ. ಹಾಗೆ ರಾಯರು ಎಲ್ಲ ಕಡೆಯೂ ನನ್ನ ಭಕ್ತರಿದ್ದಾರೆ, ಹಾಗಾದ್ರೆ ನಾನು ಒಂದೇ ಕಡೆ ಕೂತ್ರೆ ಆಗೋಲ್ಲ ಅಂತ ಎತ್ತರವಾದ ರಥವನ್ನ ರಾಯರು ಇವತ್ತಿನ ದಿನ ಇರ್ತಾರಂತೆ. ಬಂದ ಭಕ್ತರನ್ನು ಎಲ್ಲರನ್ನು ನೋಡಿ ಅವರಿಗೆ ಬೇಕಾದದನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು, ಕರುಣಾಸಮುದ್ಧರು. ಹಾಗಾಗಿ ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಪ್ರತಿ ವರ್ಷವೂ ಕೂಡ ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದೀರ. ವಿಶೇಷವಾಗಿ ಇದು ಆಚರಣಾರ್ಥವಾಗಿ ಎಲ್ಲರೂ ಕೂಡ ನಿಮ್ಮ ಮುಂದಿನ ಸಂತತಿಯವರು ಕೂಡ ಇನ್ನೂ ವಿಜೃಂಭಣೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯನ್ನ ಮಾಡಿ ಅವರಿಂದ ಉದ್ಧಾರವಾಗೋಣ ಅಂತ ಹೇಳ್ತಾ ಎರಡು ವಾಕುಸ್ವರಗಳನ್ನು ಅನುಭವಿಸ್ತಾ ಇದ್ದೇವೆ. ಹರಿಯೇ ನಮಃ. ಶ್ರೀ ಕೃಷ್ಣ ಅರ್ಪಣ. ತೀರ್ಥನಾಥರವರು ಸಂಕ್ಷಿಪ್ತವಾಗಿ ನಮಗೆ ರಾಘವೇಂದ್ರ ಮಹಿಮೆಯನ್ನು ತಿಳಿಸಿಕೊಟ್ಟು ಅವರಿಗೆ ನಮ್ಮ ರಾಮಸ್ವಾಮಿ ಮಂಡಳಿ ವತಿಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಮತ್ತು ಹಾಗೂ ಅವರು ಈಗ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರೋ ಕಾರಣ ಅವರು ಇಲ್ಲಿಗೆ ಹೋಗ್ತಾ ಇದ್ದಾರೆ. ಆಚಾರ್ಯರು ಸುಧಾ ಪಂಡಿತರು ಒಳ್ಳೆಯ ವಿದ್ವಾಂಸರವರು, ಅವ್ರು ನಮ್ಮಲ್ಲಿ ಬಂದು ಈಗ ಮಾಡಿದ್ದಕ್ಕೆ ಅವರಿಗೆ ಮತ್ತೆ ನಾವು ಮತ್ತು ನಾನು ನಮ್ಮ ಕುಲಕರ್ಣಿ ಸಾಹೇಬರಿಗೆ ಪರಸೋಪಣೆ ಮಾಡಿ ಆಚಾರ್ಯರಿಗೆ ಅಂತ ಕೇಳ್ತಾ ಇದ್ದೇನೆ. ಪ್ರತಿ ವರ್ಷ ಆಚಾರ್ಯ ಇದೇ ಥರ ಬಂದು ಕಾರ್ಯಕ್ರಮ ಹೌದು ನಡೆಸ್ಕೊಡ್ಬೇಕು. ಅಲಂಕಾರ ಎಲ್ಲ ಅವರೇ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಲಾಸ್ಟ್ ಇಯರ್ ಬಂದಿದ್ದು ಪ್ರತಿ ವರ್ಷ ಬರಲಿ ಅಂತ ಕೇಳ್ಕೊಳ್ತೀವಿ, ನಾನು ನಡೆಸ್ಕೊಡ್ಬೇಕು ಅಂತ ಶುರು ಮಾಡ್ತೀವಿ. ಸಂಕಲ್ಪ ಹಾಂ